ಫ್ರೇಸ್ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ವಂದಿಸುವಂತಳಾಗಿದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ದೀರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಹನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಯೋಬನು 42ನೇ ಅಧ್ಯಾಯ 10ನೇ ವಚನ 2ನೇ ಮಾತಾಗಿರುತ್ತೆ ಪ್ರೇರೆ. ಅವನ ದುರಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟು ಹೆಚ್ಚಿಸಿದನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಿ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರೇರೆ. ಇಲ್ಲಿ ಅವನ ಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ವತ್ತು ಮೊದಲಿಗಿಂತಲೂ 2ರಷ್ಟಾಗಿ ಹೆಚ್ಚಿಸಿದ್ರಿಂದಾಗಿ ನೋಡ್ತೀವಿ ಪ್ರೇರೆ. ದೇವರು ಇಲ್ಲಿ ಯೋಬನ ಜೀವಿತದಲ್ಲಿ ಮಾಡಿರುವಂತ ಅದ್ಭುತವು ನಾವು ನೋಡುವಂತರಾಗಿರ್ತೀವಿ ಪ್ರೇರೆ. ಅವನ ಸ್ಥಿತಿಯನ್ನು ಹೋಗಲಾಡಿಸಿ 2ರಷ್ಟು ಹೆಚ್ಚಿಸಿದ್ರೆ ಎಂಬುದಾಗಿ ಪ್ರೇರೆ. ಯೋಬನು ಕೆಟ್ಟದನ್ನು ನಿರಾಕರಿಸಿ ದೇವರಿಗೆ ಭಯಭಕ್ತುಳ್ಳ ಮಗನಾಗಿದ್ದು ದೇವರ ದೃಷ್ಟಿಯಲ್ಲಿ ಒಳ್ಳೆ ಮಗನಾಗಿ ಜೀವಿಸುವಂತನಾಗಿದ್ದನು ಪ್ರೇರೆ. ಅಕಸ್ಮಿತವಾಗಿ ಸೈತಾನನ ಜೀವಿತದಲ್ಲಿ ಅವನಿಗಿದ್ದಂತ ಆಸ್ತಿ ಪಾಸ್ತಿ, ಮಕ್ಕಳು, ದನ, ಕುರಿಗಳು, ಒಂಟೆಗಳು ಎಲ್ಲವನ್ನು ಕಳೆದುಕೊಂಡಂತ ಸ್ಥಿತಿಯಾಗಿದ್ನು. ಎಲ್ಲವನ್ನು ಕಳೆದುಕೊಂಡು ದೇವರಲ್ಲಿ ಭಯಭಕ್ತಿಯುಳ್ಳ ಮಗನಾಗಿದ್ದು ದೇವರಿಗೆ ಪ್ರಾರ್ಥನೆ ಮಾಡುವಂತನಾಗಿದ್ರು ಪ್ರಿಯೆ. ಯೋಬನು ಎಷ್ಟು ದೇವರಿಗೆ ಪ್ರೀತಿ ಮಾಡ್ತಿದ್ರು ಎಂಬುದಾಗಿ ನಾವು ನೋಡುವಂತರಾಗಿರ್ತೀವಿ ಪ್ರಿಯೆ. ನಮ್ಮ ಜೀವಿತದಲ್ಲಿ ನಾವು ದೇವರ ದೃಷ್ಟಿಯಲ್ಲಿ ಒಳ್ಳೆ ಮಕ್ಕಳಾಗಿ ಜೀವಿಸಿದಾಗ ನಮಗೆ ಅಕಸ್ಮಿತವಾಗಿ ಸೈತಾನ್ ನಮ್ಮ ಜೀವಿತದಲ್ಲಿ ಅನೇಕ ಕೇಡುಗಳು, ಸಮಸ್ಯೆಗಳು, ನಿಂದೆಗಳು, ಅವಮಾನ ಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಎದುರಾದಾಗ ನಾವು ದೇವರೇ ನಿಂದಿಸ್ತೀವಿ. ದೇವರೇ, ನಾನು ನಿನ್ನ ದೃಷ್ಟಿಯಲ್ಲಿ ಒಳ್ಳೆ ಮಗಳಾಗಿದ್ದೀನಿ, ನನಗೆ ಯಾಕಿಂತ ಪರಿಸ್ಥಿತಿ, ನನಗೆ ಯಾಕಿಂತ ಅವಮಾನ, ನನ್ನ ಜೀವಿತದಲ್ಲಿ ಯಾಕಿಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ನಾವು ಅನ್ಕೊಳ್ತೀವಿ ಪ್ರಿಯೆ. ಯೋಬನ ಜೀವಿತ ನೋಡಕಾದ್ರೆ ಪ್ರಿಯೆ, ದೇವರೇ ಕೊಟ್ಟಿದ್ದು ದೇವರನ್ನು ತೆಗೆದುಕೊಂಡಿದ್ರೆ ಎಂಬುದಾಗಿರತ್ರ ಪ್ರಿಯೆ. ಯೋಬನು ಎಷ್ಟು ದೇವರಿಗೆ ಭಯಭಕ್ತಿಯುಳ್ಳ ಮಗನಾಗಿದ್ದಾನೆ ಎಂಬುದಾಗಿರ್ತೀವಿ ಪ್ರಿಯೆ. ಎಷ್ಟೇ ದೇವರಿಗೆ ಪ್ರಾರ್ಥನೆ ಮಾಡುವಂತರಾಗಿದ್ರು ಪ್ರಿಯೆ. ಇನ್ನು ಎಷ್ಟು ನೀನು ದೇವ್ರ ಅನ್ಕೋತೀಯ, ಎಷ್ಟು ದಿನ ಈ ಸ್ಥಿತಿ ನಿನ್ಗೆ ಸಾಕಲ್ವಾ ಅಂತ ಹೇಳಿದ್ರೆ, ನಮ್ಗೆ ಒಳ್ಳೆದಾಗ ಸಹ ನಾವು ದೇವರಿಗೆ ಪ್ರಾರ್ಥಿಸಬೇಕು, ಕೆಟ್ಟದಲ್ಲಿದ್ದಾಗ ಸಹ ನಾವು ದೇವರಿಗೆ ಪ್ರಾರ್ಥಿಸಬೇಕು ಎಂಬುದಾಗಿ ನಮ್ಮ ಜೀವಿತ ನಾವು ಯಾವಾಗ್ಲೂ ದೇವರಿಗೆ ಪ್ರಾರ್ಥಿಸುವಂತರಾಗಿರ್ಬೇಕು. ಎಂತ ಪರಿಸ್ಥಿತಿ ಬರ್ಲಿ ನಾವು ದೇವರ ದೃಷ್ಟಿಯಲ್ಲಿ ಒಳ್ಳೆ ಮಕ್ಕಳಾಗಿ ಜೀವಿಸಬೇಕು ಎಂಬುದಾಗಿ ಮುಂಜಾನೆ ಸಮಯದಲ್ಲಿ ಸ್ಥಿತಿಯನ್ನು ಹೋಗಲಾಡಿಸಿ, ಅಂದ್ರೆ ಎಲ್ಲವನ್ನು ಕಳ್ಕೊಂಡ ಸ್ಥಿತಿಯಲ್ಲಿ ಸಹ ದೇವರು ಇವನಿಗೆ 2ರಷ್ಟು ಹೆಚ್ಚಿಸಿದ. ಯಾವಾಗಂದ್ರೆ ಯೋಬನು ದೇವರ ದೃಷ್ಟಿಯಲ್ಲಿ ಒಳ್ಳೆ ಮಗನಾಗಿದ್ದರಿಂದ ಈ ಮುಂಜಾನೆ ಸಮಯದಲ್ಲಿ ನೀವು ದೇವರ ದೃಷ್ಟಿಯಲ್ಲಿ ಒಳ್ಳೆ ಮಕ್ಕಳಾಗಿ ಜೀವಿಸೋಣ. ನಮ್ಮ ಪರಿಸ್ಥಿತಿ ಎಷ್ಟೇ ಭಯಂಕರ ನಾವು ಜೀವಿಸಲಿ, ನಾವು ಒಳ್ಳೆ ಮಕ್ಕಳ ಜೀವಿಸೋಣ. ದೇವರು ಯೋಬನ ಜೀವನ ಯಾವ ರೀತಿ 2ರಷ್ಟು ಹೆಚ್ಚಿಸಿದ್ರು ಅದೇ 2ರಷ್ಟು ಹೆಚ್ಚಿಸುವಂತೆ ದೇವರಿಗೆ ಕೃಪೆ ಮಾಡ್ತೀವಿ. ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಕಳ್ಕೊಂಡಂತ ಸ್ಥಿತಿಯಲ್ಲಿ ಇದಿರ್ಬೋದು, ಈ ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮ ಪರಿಸ್ಥಿತಿಯನ್ನು ಹೋಗಲಾಡಿಸಿ ನಮಗಿದ್ದಂತ ಸ್ಥಿತಿಯನ್ನು ದೇವರು 2ರಷ್ಟು ಹೆಚ್ಚಾಗಿ ಆಶಿಸ್ತಾರೆ. ಮುಂಜಾನೆ ಸಮಯದಲ್ಲಿ ವಾಗ್ದಾನ ಗಟ್ಟಿಕೊಂಡು ಪ್ರಾರ್ಥನೆ ಮಾಡ್ಬಿಡ್ರಿ. ನಿಜವಾಗಿ ದೇವರು ನಮ್ಮ ಸ್ಥಿತಿಗಳೆಲ್ಲ ದೇವರು ಹೋಗಲಾಡಿಸಿ ನಮ್ಮ ನಡೆಸುವಂತ ದೇವರು ಪ್ರಿಯೆ. ಆಮೇಲೆ ಕಣ್ಣಿಸ್ಕೊಂಡು ನಾವು ಪ್ರಾರ್ಥನೆ ಮಾಡಿ, ಪರಿಶುದ್ಧನೆ ಸ್ತೋತ್ರವಾಗಲಿ. ಎಷ್ಟು ಜನರು ತಂದಿ ವಾಗ್ದಾನ ನೋಡಿದ್ರಪ್ಪ, ಅವ್ರ ಜೀವಿತದಲ್ಲಿ ವಾಗ್ದಾನ ಅದ್ಭುತ ರೀತಿಯಾಗಿ ನೆರವೇರಿಸುವಂತ ದೇವರಪ್ಪ, ದೇವರು ಆಶ್ಚರ್ಯ ಕಾರ್ಯ ನಡೆಸುವಂತ ದೇವರಪ್ಪ. ಈ ಮುಂಜಾನೆ ಎಷ್ಟು ಜನ ತಂದಿ ಅವರ ಪರಿಸ್ಥಿತಿಗಳು, ಅವ್ರಿದ್ದಂತ ಸ್ಥಿತಿಯನ್ನು ಎಷ್ಟು ಜನ ದುಃಖಿತರಾಗಿ ನಮ್ಮ ಜೀವನ ಎಷ್ಟೇ ಆಗಿದೆ, ನಮ್ಮ ಜೀವನ ಬದಲಾಗೋದಿಲ್ಲ ಎಂಬುದಾಗಿ ಎಷ್ಟು ಜನರು
ವಾಗ್ದಾನ ಮುಖಾಂತರವಾಗಿ ಮಾತಾಡಿರುವ ಯೋಬನ ಪರಿಸ್ಥಿತಿಯು ಮೊದಲಿಕ್ಕಿಂತಲೂ ಎರಡರಷ್ಟು ಹೆಚ್ಚಿಸಿದಂತ ದೇವರು, ಆಶೀರ್ವದಿಸಿದಂತ ದೇವರು ಈ ಮುಂಜಾನೆ ಅವರಿಗೆ ಇದ್ದಂತ ಪರಿಸ್ಥಿತಿಯನ್ನು ಬಿಡಿಸಿ ಎರಡರಷ್ಟು ಹೆಚ್ಚಿಸುವ ದೇವರಾಗಿರಪ್ಪ. ಮುಂಜಾನೆ ನಂಬುತ್ತಾ ಇರೋದು ದೇವ್ರು ಯೋಬನ ಜೀವಿತದಲ್ಲಿ ದೇವರು ಯಾರಿಗೆ ಆಶೀರ್ವದಿಸ, ನನ್ನ ಜೀವಿತ ಸಹ ದೇವರು ಆಶೀರ್ವದಿಸ್ತಾ ಇದ್ದಾರೆ ಎಂಬುದಾಗಿ ಎಷ್ಟು ಜನ ನಂಬ್ತಾ ಇದ್ದಾರೆ ಪ್ರಭು. ಈ ಮುಂಜಾನೆ ವಾಗ್ದಾನ ಜೀವಿತದಲ್ಲಿ ತಂದಿ ಆಶೀರ್ವಾದಕರವಾಗಿ ಸಮೃದ್ಧಿಕರವಾಗಿ ಮರುಪಡಿಸುವ ಎಷ್ಟು ಜನರು ಕ್ಲೇಶಗಳು ತಿಳಿಯಪಡಿಸ್ತಿದ್ದಾರೆ ಪ್ರಭಾ. ಅವರ ಜೀವಿತದಲ್ಲಿ ಅವರಿದ್ದಂತ ಎಲ್ಲ ಪರಿಸ್ಥಿತಿ ಬಿಡುಗಡೆ ಮಾಡಿ ಅವರ ಜೀವಿತ ಶಾಂತಿ, ಸಮಾಧಾನ, ಸಮೃದ್ಧಿ ಜೀವನ ಅವರು ಮಾಡುವ ಕೆಲಸ ಕಾರ್ಯದಲ್ಲಿ ಎರಡರಷ್ಟು ಹೆಚ್ಚಿಸು ಪ್ರಭಾ. ಅವ್ರ ಜೀವಿತದಲ್ಲಿ ಪ್ರಭಾ ಈ ವಾಗ್ದಾನ ಪ್ರಭಾ ಎಲ್ಲವನ್ನು ಪ್ರಭಾ ಆಶೀರ್ವದಿಸು. ಈ ವಾಗ್ದಾನ ಹಿಡ್ಕೊಂಡು ಅವ್ರು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಪ್ರಭಾ ಈ ವಾಗ್ದಾನ ಅವರ ಜೀವಿತ ಪ್ರಭಾ ಪ್ರತಿ ವಿಷಯದಲ್ಲಿ ಇವರ ಒಟ್ಟಿಗೆದ್ದು ಅಪ್ಪ ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರಪ್ಪ. ಈ ಮುಂಜಾನೆ ಸಮಯದಲ್ಲಿ ನಮಗೆ ವಾಗ್ದಾನ ಮಾಡುವಂತೆ ಕೃಪೆ ಮಾಡಿರಪ್ಪ ಪ್ರಭಾ. ಈ ಪ್ರಾರ್ಥನೆ ಮಾಡ್ಕೊಳ್ಳುವಂತೆ ಕೃಪೆ ಮಾಡಿರಪ್ಪ. ನಿಮಗೆ ಸ್ತೋತ್ರ. ಪ್ರಾರ್ಥನೆ ವಿಜ್ಞಾಪನೆಗಳು ನಂತರ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್ ಆಮೇನ್. ಎಷ್ಟು ಜನರು ಮತ್ತು ಈ ವಾಗ್ದಾನ ಕೇಳಿ ಸಂತೋಷರಾಗಿದ್ರು. ಇವಾಗ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ರಿ. ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ಮುಂಜಾನೆ ಸಮಯದಲ್ಲಿ ವಾಗ್ದಾನ ದೇವರು ನಿಮ್ಮನ್ನು ನಿಮ್ಮ ಕುಟುಂಬನು ದೇವರು ಆಶೀರ್ವದಿಸಿ ಆಮೇನ್. ಗಾಡ್ ಬ್ಲೆಸ್ ಯು.